ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರತ್ನ ಗುರುಮೂರ್ತಿ ಯೂಟ್ಯೂಬ್ ಚಾನಲ್. ಇವತ್ತು ಎಗ್ ಬರ್ಗರ್ ಮಾಡೋಣ ಮನೇಲೇನೆ. ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಒಂದು ಕಪ್ಪು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ನೀರು ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲಿಸ್ಕೊಳ್ಳೋಣ. ಚಪಾತಿ ಯಾವ ಥರ ಕಲಿಸ್ಕೊತೀವಿ ಚಪಾತಿಗೆ ಆ ಥರನೇ ಕಲಿಸ್ಕೊಳ್ಳೋಣ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೋಡೋಕ್ಕೆ ತಿನ್ನೋಕ್ಕೆ ಎಲ್ಲ ಮಕ್ಕಳಾದರೆ ತುಂಬ ಇಷ್ಟಪಡ್ತಾರೆ. ನಾನೊಂದು ರೆಸಿಪಿನಲ್ಲಿ ಹೇಳಿದ್ದೆ, ಎಗ್ ರೆಸಿಪಿಗಳು ಬೇಕಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ. ಡಿಫ್ರೆಂಟಾಗಿ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗ್ಬೋದು ನೋಡಿ ಫ್ರೆಂಡ್ಸ್, ಒಂದು ಸತಿ ಟ್ರೈ ಮಾಡಿ ನೋಡಿ. ಚಪಾತಿ ಹಿಟ್ಟು ಕಲಿಸಿದ್ದಾಯಿತು. ಪೂರಿ ಯಾವ ಥರ ನಾವು ದಪ್ಪ ಮಾಡ್ಕೋತೀವೋ ಅಷ್ಟು ದಪ್ಪ ಅಷ್ಟು ಅಗಲ ಅಷ್ಟೇ ಮಾಡ್ಕೊಳ್ಳಿ. ಜಾಸ್ತಿ ದೊಡ್ಡದಾಗೂ ಬೇಡ, ಜಾಸ್ತಿ ತೆಳ್ಳಗೂ ಬೇಡ. ಎರಡು ಮಾಡ್ಕೊಳ್ಳಿ, ಈ ಥರ ಎರಡು ಮಾಡ್ಕೊಳ್ಳೋಣ. ಬರ್ಗರ್ ಅಂತಂದರೆ ನಾವೇನು ಈ ಕಡೆ ಆ ಕಡೆ ಬನ್ನಿಟ್ಕೊಂಡು ತಿನ್ಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್. ಇದಂಗೆ ಟ್ರೈ ಮಾಡ್ಬೋದು. ಮೇಲ್ಗಡೆ ಕೆಳಗಡೆ ಚಪಾತಿ ಇಟ್ಟಿರ್ತೀವಲ್ವ, ಹಂಗಾಗಿ ನಮಗೆ ಬನ್ ಅವಶ್ಯಕತೆ ಇಲ್ಲ. ಇದು ನಿಂಗೆ ಡೈರೆಕ್ಟಾಗಿ ತಿನ್ನೋದು ಮಾಡಿಕೊಂಡು. ಒಂದು ಕಡಾಯಿ ಇಟ್ಕೊಳ್ಳೋಣ. ಎಣ್ಣೆ ಹಾಕೋಣ. ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಶಾಲೋ ಫ್ರೈ ಮಾಡೋ ಥರ, ಡೀಪ್ ಫ್ರೈ ಅಲ್ಲ. ಡೀಪ್ ಫ್ರೈ ಮಾಡ್ಕೋಬೋದು. ಡೀಪ್ ಫ್ರೈ ಮಾಡಿಕೊಂಡು ತುಂಬ ಎಣ್ಣೆ ಜಾಸ್ತಿ ಯೂಸ್ ಆಗುತ್ತೆ. ಶಾಲೋ ಫ್ರೈ ಮಾಡಿಕೊಂಡ್ರೆ ಒಂದೆರಡು ನಿಮಿಷ ಲೇಟ್ ಆಗುತ್ತೆ. ಸಾಕಿಷ್ಟೇ, ಈ ಥರನೇ ಮಾಡ್ಕೊಬೋದು. ಶಾಲೋ ಫ್ರೈ ಮಾಡ್ಕೊಳ್ಳೋಣ ಇದನ್ನು. ನಾನೊಂದು 10 ಸ್ಪೂನಷ್ಟು, ದೊಡ್ಡ ಸ್ಪೂನ್ ಒಂದು 10 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಥರ ಒಂದು ಸ್ಟೀಲ್ ಬೌಲ್ ತಗೊಳ್ಳಿ. ಆ ಬೌಲ್ ಫಸ್ಟೇ ಎಡ್ಜಸ್ ಎಲ್ಲ ಎಣ್ಣೆ ಉಜ್ಜಿರಿ. ಯಾಕಂದರೆ ಅದು ಬಿಟ್ಕೋಬೇಕು, ಮತ್ತು ನಾವು ತೆಗಿಬೇಕಾದ್ರೆ ನೀಟಾಗಿ ಬರಬೇಕು. ಇಲ್ಲಾಂದರೆ ನೀವು ಹಂಗೆ ಇಟ್ಟರೆ ಬರಲ್ಲ. ನಾನು ಅದಕ್ಕೊಂದು ಆನಿಯನ್ನು, ಒಂದು ಟೊಮೊಟೊ, ಒಂದು 2-3 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಚಪಾತಿ ನಾವು ತಿಳ್ಕೊಂಡಿದ್ವಲ್ಲ ಅದನ್ನು ಬೋಲ್ಗೆ ಹಾಕೋಣ. ಇದು ಸ್ವಲ್ಪ ನೋಡ್ಕೊಂಡು ಮಾಡಿ. ಇದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಮತ್ತೆ ಬರಲ್ಲ. ಆ ಬೋಲಿಂದ ಆಚೆಗಿರ್ಬೇಕು ಆ ಚಪಾತಿ. ಅದಕ್ಕೊಂದು ಮೊಟ್ಟೆ ಹೊಡೆದು ಹಾಕೋಣ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಂದು 4 ಪೀಸಷ್ಟು, ಟೊಮೊಟೊ ಒಂದು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಅದಕ್ಕೊಂದು ಸ್ವಲ್ಪ ಸಾಲ್ಟ್, ಒಂದು ಸ್ವಲ್ಪ ಉಪ್ಪಿನ ಪುಡಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಎಗ್ಗಿಗೆ ಎಷ್ಟು ಬೇಕೋ ಅಷ್ಟು. ಹಿಟ್ಟಿಗೆ ಆಲ್ರೆಡಿ ಹಾಕಿದ್ದೀವಿ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಮತ್ತು ಇನ್ನೊಂದು ಚಪಾತಿ ನಾವು ತಿಡ್ಕೊಂಡಿದ್ವಲ್ಲ ಅದನ್ನ ಅದ್ರ ಮೇಲೆ ಇಟ್ಬಿಟ್ಟು ಪ್ರೆಸ್ ಮಾಡ್ಕೊಳ್ಳಿ. ಒಂದು ಕಡೆ ಎಣ್ಣೆ ಕಾಯ್ತಾ ಇದೆ, ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಆ ಥರ ಬೌಲು ಎಡ್ಜಸ್ಸಲ್ಲಿ ಪ್ರೆಸ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ತೆಗೆದುಬಿಡಿ. ನೋಡ್ಕೊಂಡು ಮಾಡಿ ಫ್ರೆಂಡ್ಸ್. ಇದು ಸ್ವಲ್ಪ ಕಷ್ಟ ಅನಿಸುತ್ತೆ, ನೋಡ್ಕೊಂಡು ಮಾಡಿ. ಕಾದಿರೋ ಎಣ್ಣೆ ಒಳಗಡೆ ಅದನ್ನು ಹಂಗೆ ಇಡೋಣ. ಒಂದು 5 ನಿಮಿಷ ಬಿಟ್ಕೊಳುತ್ತೆ ಬೌಲು. ಫಸ್ಟೇ ಹೇಳ್ತಾ ಇದ್ದೀನಿ, ಬೌಲ್ಗೆ ಈ ಕಡೆ ಆ ಕಡೆ ಸ್ವಲ್ಪ ಎಣ್ಣೆ ಉಜ್ಕೊಳ್ಳಿ. ಇಲ್ಲಾಂದರೆ ಬಿಡಲ್ಲ, ತುಂಬ ಕಷ್ಟ ಆಗುತ್ತೆ ಮಾಡೋದ ಮೇಲೆ. ಈ ಕಡೆ ಆ ಕಡೆ ಕಮ್ಮಿ ಉರಿ ಇಟ್ಬಿಟ್ಟು ಬೇಯಿಸ್ಬೇಕು ಇದನ್ನು. ನೀವು ಏಕ್ದಮ್ ಜೋರಾಗಿ ಇಟ್ಬಿಟ್ಟು ಬೇಯಿಸಿದ್ರೆ ಒಳಗಡೆ ಇರೋ ಮೊಟ್ಟೆ ಬೇಯಲ್ಲ. ನೋಡಿ, ರೆಡಿಯಾಗಿದೆ. ಈ ಥರ ನಾನು ಇನ್ನೊಂದು ಮಾಡ್ಕೊತಾ ಇದ್ದೀನಿ. ಉರಿ ಕಮ್ಮಿ ಇರಲಿ, ಉರಿ ಕಮ್ಮಿ ಇಟ್ಟು ಬೇಯಿಸಿ. ಇಲ್ಲಾಂದರೆ ಬೇಯಲ್ಲ. ಅದು ಮೇಲ್ಗಡೆ ಇರೋ ಹಿಟ್ಟು ಸೀದೋಗುತ್ತೆ, ಒಳಗಡೆ ಇರೋ ಮೊಟ್ಟೆ ಬೇಯಲ್ಲ.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಇದನ್ನು. ಇದು ರೆಡಿಯಾಗಿದೆ. ರೆಡಿಯಾಗಿದೆ ಫ್ರೆಂಡ್ ಎಗ್ ಬರ್ಗರ್. ಇದಕ್ಕೆ ಬ್ರೆಡ್ ಗಿಡೆಲ್ಲ ಏನು ಬೇಡ, ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಹಿಂಗೆ ಡೈರೆಕ್ಟ್ ತಿನ್ನೋ, ಸಾಸ್ ಹಾಕ್ಕೊಂಡು ಹಿಂಗೆ ಡೈರೆಕ್ಟಾಗಿ ತಿನ್ಬೋದು. ಇದನ್ನು ತುಂಬ ಚೆನ್ನಾಗಿರುತ್ತೆ ನೋಡಿ. ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ, ತುಂಬ ಚೆನ್ನಾಗಿ, ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸ್ಮೂತಾಗಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇನ್ನೂ ಯಾವ ಥರ ನಿಮ್ಗೆ ಎಗ್ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಿಮ್ಗೆ ಇನ್ನೂ ಯಾವ ಥರ ವೀಡಿಯೋ ಬೇಕು ಅಂತಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮಾಡ್ತೀನಿ. ಮಾಡಿ ಕಷ್ಟ ಆದರೂ ಪರವಾಗಿಲ್ಲ, ಮಾಡಿ ಟ್ರೈ ಮಾಡಿ ನೋಡೋಣ ಅಂತ. ನನಗೂ ಅಡುಗೆ ಮಾಡೋದು ತುಂಬ ಖುಷಿ ಇದೆ, ಟ್ರೈ ಮಾಡ್ತೀನಿ.